ಸೊ ಗೈಸ್ ಫೈನಲಿ ಯೂಟ್ಯೂಬ್ನ ಆ್ಯಕ್ಷನ್ ರಿಕ್ವೈರ್ಡ್ ಮೆಸೇಜು ಎಲ್ರಿಗೂ ಬಂದಾಗಿದೆ. YT ಸ್ಟುಡಿಯೋದಲ್ಲಿ ಅಥವಾ ಇಮೇಲ್ ಐ ಡಿಯು ಕೂಡ ಬಂದಾಗಿದೆ. ಸೊ ಅಂದರೆ ಹೊಸದಾಗಿ ಒಂದು ರೂಲ್ಸ್ ಏನು ಚೇಂಜ್ ಆಗಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಅಂದರೆ ಫೆಬ್ರವರಿ ಒಳಗಾಗಿಯೇ ಸಬ್ಮಿಟ್ ಮಾಡಿ ಅಂದ್ಬಿಟ್ಟು ಇಮೇಲ್ ಮತ್ತು ಮೆಸೇಜ್ಗಳನ್ನು ಎಲ್ರಿಗೂ ಕಳಿಸಿದ್ದಾರೆ. ಯಾರ್ಯಾರು ಮಾನಿಟೈಸ್ ಚಾನಲ್ ಇದೆ, ರೈಟ್. ಸೊ 6 ಮಂತ್ಸ್ ಟೈಮ್ ಇದೆ. 6 ಮಂತ್ಸ್ ಟೈಮಲ್ಲಿ ನೀವು ಅದನ್ನು ಸಬ್ಮಿಟನ್ನು ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ನೀವು ಅದನ್ನು ಸಬ್ಮಿಟನ್ನು ಮಾಡ್ಬೋದು ಅನ್ನೋದು ಅಂದ್ಬಿಟ್ಟು. ಯಾಕಂತಂದರೆ ಒಂದು ವೇಳೆ ನೀವು ಸಬ್ಮಿಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಪೇಮೆಂಟು ಹೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಯರ್ ಫೆಬ್ರವರಿ ಆದಮೇಲೆ ಅಲ್ಲಿವರೆಗೂ ಯಾವುದೇ ತೊಂದರೆ ಇಲ್ಲ, ಅಲ್ಲಿವರೆಗೂ ಹಳೆ ರೂಲ್ಸೇ ನಡೀತಾ ಇರುತ್ತೆ, ರೈಟ್. ಸೊ ಯಾಕಂತಂದರೆ ರೀಸೆಂಟಾಗಿ ಚೇಂಜ್ ಆಗಿದೆ ರೂಲ್ಸು. ಸೊ ಅದು ಏನೆಲ್ಲ ರೂಲ್ಸ್ ಚೇಂಜ್ ಆಗಿದೆ ಅಂದ್ಬಿಟ್ಟು ಫುಲ್ ಡೀಟೇಲ್ಸನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದರೆಲ್ಲ ನಿಮ್ಮ ಲಿಂಕಲ್ಲಿ ಕೊಡ್ತೀನಿ, ಇಲ್ಲ ನೀವು ಚಾನಲಲ್ಲಿ ಹೋಗ್ಬಿಟ್ಟು ನೋಡ್ಕೊಬೋದು. ಸೊ ಒಂದು ವೇಳೆ ನಿಮ್ಮ ಮಾನಿಟೈಸ್ ಚಾನಲ್ ಇದ್ದರೆ ಸೊ ಅದನ್ನು ಆ್ಯಕ್ಷನ್ ರಿಕ್ವೈರ್ಡನ್ನು ಯಾವ ರೀತಿ ಸಬ್ಮಿಟ್ ಮಾಡೋದು ಅಂದ್ಬಿಟ್ಟು ತೋರಿಸಿದ್ದೀನಿ. ಬನ್ನಿ ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಸೊ ಆ್ಯಕ್ಷನ್ ರಿಕ್ವೈರ್ಡ್ ಏನಿದೊಂದು ಮೆಸೇಜ್ ಬಂದಿದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ. YT ಸ್ಟುಡಿಯೋ ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಕಾಣುತ್ತೆ. ಇಲ್ಲ ಮೇಲ್ ಬಂದಿದ್ದರೆ ಮೇಲಲ್ಲೂ ಕೂಡ ನೀವು ಈ ರೀತಿಯಾದಂಥ ಒಂದು SMS ನೀವು ನೋಡ್ತೀರಾ. ಸೊ ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಜಸ್ಟ್ ರಿವ್ಯೂ ಆ್ಯಂಡ್ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ರಿವ್ಯೂ ಆ್ಯಂಡ್ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ವಾಟ್ಸ್ ಚೇಂಜಿಂಗ್, ರೈಟ್. ಸೊ ವಿ ಆರ್ ಅಪ್ಡೇಟಿಂಗ್ ದ ಫಾಲೋಯಿಂಗ್ ಟರ್ಮ್ಸ್ ಆ್ಯಂಡ್ ಎನ್ಶೂರ್ ದಟ್ ದ ವೇ ಆಲ್ ದೀಸ್ ಥಿಂಗ್ಸ್ ಎಲ್ಲ ಏನೇನು ಚೇಂಜ್ ಆಗ್ತಾ ಇದೆ ಎಲ್ಲವನ್ನು ಇಲ್ಲಿ ತೋರಿಸುತ್ತೆ. ಆಮೇಲೆ ವಾಚ್ ಪೇಜ್ ಮಾನಿಟೈಸೇಷನ್, ವಾಚ್ ಪೇಜ್ ಅರ್ನ್ ಫ್ರಮ್ ಆ್ಯಡ್ಸ್ ಆ್ಯಂಡ್ ಯೂಟ್ಯೂಬ್ ಪ್ರೀಮಿಯಮ್ ಆ್ಯಂಡ್ ಅದರ್ ಪೇಜಸ್. ಸೊ ಇದೆಲ್ಲವನ್ನು ಇದರಲ್ಲಿ ಏನಿದೆ, ಶಾರ್ಟ್ ಮಾನಿಟೈಸೇಷನ್ದು, ಪ್ಯಾನ್ ಫಂಡಿಂಗ್ ಮಾನಿಟೈಸೇಷನ್ದು, ಆಮೇಲೆ ಆಪ್ಷನಲ್ ಅಗ್ರಿಮೆಂಟ್, ಶೇರ್ ಡಾಟಾ ಫಾರ್ ಅರ್ನಿಂಗ್ ಅಪರ್ಚುನಿಟೀಸ್, ರೈಟ್. ಸೊ ಇವೆಲ್ಲವನ್ನು ಏನಿದೆ ಓದ್ಕೊಳ್ಳಿ. ಸೊ ಓದ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ವಾಚ್ ಪೇಜ್ ಮಾನಿಟೈಸೇಷನ್ ಮಾಡ್ಯೂಲ್. ಸೊ ದ ಅಪ್ಡೇಟ್ಸ್ ಟೇಕ್ ಎಫೆಕ್ಟ್ 1 ಫೆಬ್ರವರಿ 2027. ಸೊ ಇದರಲ್ಲಿ ಏನೇನೆಲ್ಲ ಚೇಂಜ್ ಆಗಿದೆ ಅದೇ ಇಲ್ಲಿ ನಾನು ನಿನ್ನೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ಅದೇ ಇದರಲ್ಲಿ ಎಲ್ಲನೂ ಅವರು ಇದು ಮಾಡಿದ್ದಾರೆ, ರೈಟ್. ಎಷ್ಟೆಲ್ಲ ಹೋಗುತ್ತೆ, ಅಡ್ವರ್ಟೈಸ್ ರೆವಿನ್ಯೂಸ್, ಆಮೇಲೆ ರೆವಿನ್ಯೂ ಶೇರ್ಸು, ಸೊ ಇದೆಲ್ಲ ಇರುತ್ತೆ. ಕಂಟೆಂಟ್ ಕ್ರಿಯೇಟರ್. ಸೊ ಇದನ್ನೆಲ್ಲ ನೀವು ನೋಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಐ ಅಕ್ಸೆಪ್ಟ್ ವಾಚ್ ಪೇಜ್ ಟರ್ಮ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ಆ್ಯಂಡ್ ಐ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ, ರೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಂಗೆ ಇಲ್ಲಿ ಶಾರ್ಟ್ ಫೀಡ್ ಮಾನಿಟೈಸೇಷನ್ ಮಾಡಲು ಸೇಮ್ ಅದೇ 10 ಮಿಲಿಯನ್ ವ್ಯೂಸ್ ಇರೋದು, ಇಲ್ಲಿ 20 ಮಿಲಿಯನ್ ವ್ಯೂಸ್ ಆಗಿದೆ ಅಂದ್ಬಿಟ್ಟು ಅದೇ ಇದರಲ್ಲಿರೋದು. ದೆರ್ ಇಸ್ ನಥಿಂಗ್ ಆನ್ ಇಟ್, ಏನಿಲ್ಲ ಅಷ್ಟೇ. ಅದರ ಅಷ್ಟಕ್ಕೋಸ್ಕರನೇ ಇದು ಇಷ್ಟೊಂದು ದೊಡ್ಡದು ಹೇಳಿರ್ತಾರೆ, ರೈಟ್. ಸೊ ಇಂಜಲ್ಲಿ ನೀವು ಓದ್ಕೊಬೇಕು ಅಂತಂದರೆ ಇದರಲ್ಲಿ ಕಂಪ್ಲೀಟ್ ಆಗಿ ಇದನ್ನು ಓದ್ಕೊಳ್ಳಿ. ಸೊ ಅದೇ ಆಮೇಲೆ 18 ವರ್ಷ ಆಗಿರಬೇಕು ಆ್ಯಂಡ್ ರೈಟ್ ಆಲ್ ದೀಸ್ ಥಿಂಗ್ಸ್. ಸೊ ಎಲ್ಲಿರುತ್ತೆ ಆಮೇಲೆ ಅಕ್ಸೆಪ್ಟ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ರೈಟ್. ಆಮೇಲೆ ಕಾಮರ್ಸ್ ಪ್ರಾಡಕ್ಟ್ ಮಾಡಲ್. ಸೊ ಅಂದರೆ ನೀವು ಏನು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತೀರಾ, ಸೊ ರೆವೆನ್ಯೂ ಶೇರಿಂಗ್ಗೆ ಲೈಕ್ ಏನಾದರೂ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಿದ್ರೆ ಆ ಪ್ರಾಡಕ್ಟ್ಸನ್ನು ನೀವು ಲಿಂಕ್ ಕೊಡ್ತೀರಾ, ರೈಟ್, ವಿಡಿಯೋದಲ್ಲಿ. ಅದರದ್ದು ಪಾಲಿಸಿ ಏನೆಲ್ಲ ಇರುತ್ತೆ. ಸೊ ನೀವು ಬೇಕಾದರೆ ಇದನ್ನೆಲ್ಲ ಓದ್ಕೊಳ್ಳಿ. ಸೊ ನಾರ್ಮಲ್ ಪಾಲಿಸಿ ಇರುತ್ತೆ, ಏನು ತೊಂದರೆ ಇಲ್ಲ. ಸೊ ಅದನ್ನು ನೀವು ಇಲ್ಲ ತಂದ್ರೂ ಇಲ್ಲಿ ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟುಡ್ ಅಂದ್ಬಿಟ್ಟು ಇಲ್ಲಿ ಅಗ್ರಿಮೆಂಟಿಗೆ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ರಿವ್ಯೂ ಡಾಟಾ ಕನ್ಸೆಂಟ್ ಅಂತ ಇದೆ. ಶೇರ್ ಡಾಟಾ ಫಾರ್ ಅರ್ನಿಂಗ್ ಅಪರ್ಚುನಿಟೀಸ್. ಆನ್ ಅವರೇಜ್ ಕ್ರಿಯೇಟರ್ಸ್ ಹೂ ಶೇರ್ಡ್ ಚಾನಲ್ ಇನ್ಸೈಟ್ಸ್ ರಿಸೀವ್ಡ್ ಅವರ್ 2x more ಬ್ರ್ಯಾಂಡ್ inquiries through Google Creator search tools. ಸೊ ಶೇರಿಂಗ್ ಯುವರ್ ಡಾಟಾ ಚಾನಲ್ಸ್, ಯುವರ್ ಚಾನಲ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಡಿಯನ್ಸ್ ಎಂಗೇಜ್ಮೆಂಟ್. ಸೊ ಅಂದರೆ ಬೇಸಿಕಲಿ ನಿಮ್ಮ ಚಾನಲ್ನ ಅಲೌ ಮಾಡಿದ್ರೆ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ನಿಮಗೆ ಬ್ರ್ಯಾಂಡ್ ಅಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ, ಅಂದರೆ ಪ್ರಮೋಷನ್ ಎಲ್ಲ ಮಾಡೋಕ್ಕೆ, ರೈಟ್. ಸೊ ಇಲ್ಲಿ ಫಿನಿಶ್ ಅಂದ್ಬಿಟ್ಟು ಅಲೋ ಅಂತ ಪರವಾಗಿಲ್ಲ, ನೀವು ಬೇಕಂದರೆ ಅಲೋ ಮಾಡ್ಬೋದು, ಇಲ್ಲ ಡೋಂಟ್ ಅಲೋ ಮಾಡ್ಬೋದು. ಸೊ ಇಲ್ಲಿ ಅಲೋ ಅಂತ ಮಾಡಿ. ಸೊ ಇಲ್ಲಿ ಏನಿದೆ ಫಿನಿಶ್ ಅಂತ ಕ್ಲಿಕ್ ಮಾಡಿ, ರೈಟ್. ಫಿನಿಶ್ ಅಂತ ಕ್ಲಿಕ್ ಮಾಡಿ ಆ್ಯಂಡ್ ದ್ಯಾಟ್ಸ್ ಇಟ್.